ಮತ್ತೊಬ್ಬರು ಬೇರೆ ಜಾತಿಯಲ್ಲಿ ಹುಟ್ಟಿದ್ದಾರೆ. ಯಾಕೆ ನಾನು ಜಾತಿಯಲ್ಲಿ ಹುಟ್ಟಿದ್ದೀನಿ ಅಂತ ಗೊತ್ತಾ? ಹುಟ್ಟೋದು ನನ್ನ ಕೈಯಲ್ಲಿ ಇರಲಿಲ್ಲ. ಸಮಾಜದಲ್ಲಿ ನಾನು ಹುಟ್ಟಿದ ಮೇಲೆ ನನಗೆ ಗೊತ್ತಾಯ್ತು ಇಲ್ಲಿ ಜಾತಿಗಳಿದೆ ಅಂತ. ಅದಕ್ಕೆ ನಾನು ನನ್ನದು ಒಂದು ಜಾತಿ, ಪಾಟೀಲ್ರದ್ದು ಒಂದು ಜಾತಿ, ವಿಶ್ವನಾಥ್ ಅವ್ರದ್ದು ಒಂದು ಜಾತಿ. ಇಲ್ಲೇ ಇದೆ ತಾರತಮ್ಯ. ಇದರ ಮಧ್ಯದಲ್ಲಿ ಈಗ ನಾವು ಇದು ಭಾಷಣ ಮಾಡೋ ರೀತಿ ನಾವು ನಮ್ಮವ 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 ಹೇಳಬೇಕು. ಯಾವಾಗ ಹೇಳೋದು ನಾವು ಇದನ್ನು? ಜಾತಿಗೊಂದು ಸ್ವಾಮೀಜಿ, ಜಾತಿಗೊಂದು ಗುರು, ಅವರ ಪರಿಸ್ಥಿತಿ ಏನು ಅನ್ನೋದು ನಾವು ನೋಡಿಬಿಟ್ಟಿವಿ. ಈಗ ಅವರು ಸ್ವಾಮೀಜಿಗಳು ನಿಷ್ಕಳಂಕರಲ್ಲ ಸಮಾಜದಲ್ಲಿ, ಅವರನ್ನು ಕೂಡ ನಾವು ಹಂಚ್ಕೊಂಡಾಗೋಯ್ತು. ಈಗ ಸ್ವಾಮೀಜಿಗಳು ಕೂಡ ಜೈಲಿಗೆ ಹೋಗ್ಬಿಟ್ರು. ಅಲ್ಲೇ ಕಲ್ಮಶಗಳಿದೆ. ಆಮೇಲೆ ಈಗ ಇದರ ಉದ್ದೇಶ ಏನು? ಇವ ನಮ್ಮವ ಅನ್ನಬೇಕಂತಂದ್ರೆ ಸಮಾಜವನ್ನ ಒಂದು ಮಾಡಬೇಕು. ಉದ್ದೇಶ ಸರಿ. ಇಂಥ ಸ್ವಾಮೀಜಿಗಳು ಎಲ್ಲ ಜಾತಿಗೊಬ್ಬ ಸ್ವಾಮೀಜಿ ಇದ್ದು ಬರೀ ನನ್ನ ಜಾತಿ ಮಾತ್ರ ನನಗೆ ಮುಖ್ಯ, ಸಮಾಜ ಮುಖ್ಯ ಅಲ್ಲ ಅಂತಕ್ಕಂಥ ಜಾತಿಗಳನ್ನ ಕಾಪಾಡ್ತಕ್ಕಂಥವ್ರು ಬಂದ್ರೆ ಈ ಜಾತಿಗಳು ಒಂದಾಗಕ್ಕಾಗುತ್ತಾ? ಹಾ, ಒಂದಲ್ಲ ಎರಡಲ್ಲ. ಈಗ ಮೂಲಸ್ವಾಮಿ, ಪರಿಸ್ವಾಮಿ, ಮಠಗಳು ಬೇಕಾದಷ್ಟು. ಅವರು ಸಮಾಜ ಸುಧಾರಕರಾದರೆ ನಮ್ದು ಏನು ತಪ್ಪಿಲ್ಲ, ಅವ್ರನ್ನೇನು ನಾನು ನಿಂದಿಸೋದಿಲ್ಲ, ಮಾಡಬೇಕು. ಈ ಸಮಾಜವನ್ನು ತಿದ್ದುವ ಕೆಲಸ ಮಾಡೋದ್ರ ಬದಲು ಜಾತಿಗಳನ್ನು ಸ್ಥಿರೀಕರಿಸಿ ಇದೇ ರೀತಿ ನಡ್ಕೊಂಡು ಹೋದರೆ ಇವ ನಮ್ಮವ ಯಾವಾಗ ಆಗೋದಿಲ್ಲ. ಆದ್ದರಿಂದ ನಮಗೆ ನಾನು ಹೇಳ್ತಕ್ಕಂಥದ್ದು, ಸರ್ಕಾರದಲ್ಲೂ ನ್ಯೂನ್ಯತೆಗಳಿದೆ.